ಖರ್ಗೆ ಸಂಧಾನ ಸೂತ್ರಕ್ಕೆ ಸಿದ್ದರಾಮಯ್ಯನವರು ಸಿಟ್ಟಾದಂಗೆ ಕಾಣಿಸ್ತಾ ಇದೆ. ಖರ್ಗೆ ಸಂಧಾನದ ಸೂತ್ರದ ವಿಚಾರ ಏನ್ ಮಾತಾಡಿದ್ರಲ್ಲ, ಸಿಎಂ ಸಿದ್ದರಾಮಯ್ಯ ಈ ವಿಚಾರವಾಗಿ ಸ್ವಲ್ಪ ಗರಂ ಆದಂಗೆ ಕಂಡು ಬಂತು. ಬಹಿರಂಗವಾಗಿಯೇ ನಿರಾಕರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಖರ್ಗೆ ಸೂತ್ರವನ್ನ. ಸ್ಥಳೀಯ ಮಟ್ಟದಲ್ಲಿ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿ ಖರ್ಗೆ ಹೇಳಿದ್ರು. ಸ್ಥಳೀಯ ಮಟ್ಟದಲ್ಲಿ ಮಾತುಕತೆಗೆ ಸಿದ್ಧರಿಲ್ಲ ಸಿದ್ದರಾಮಯ್ಯ. ಹೈಕಮಾಂಡ್ ಅಷ್ಟೇ ನಮಗೆ ಮುಖ್ಯ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಡ್ಡಿ ತುಂಡಾದಂತೆ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಖರ್ಗೆ ಸಂಧಾನ ಸೂತ್ರಕ್ಕೆ ಆರಂಭದಲ್ಲೇ ರೆಡ್ ಸಿಗ್ನಲ್ ನೀಡಿದ್ದಾರೆ ಸಿದ್ದರಾಮಯ್ಯ. ಸ್ಥಳೀಯ ಮಟ್ಟದಲ್ಲಿ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳಿ ಖರ್ಗೆ ಯಾವಾಗ ಹೇಳಿದ್ರಲ್ಲ, ಈ ಸಂಧಾನದ ಸೂತ್ರ ಏನೀಗ ಇವರಿಬ್ಬರ ನಡುವೆ ಅಸಮಾಧಾನ ಅಥವಾ ಈ ಗೊಂದಲ ಇದೆಲ್ಲವೂ ಕೂಡ ಏನಿದೆಯಲ್ಲ, ಸ್ಥಳೀಯ ಮಟ್ಟದಲ್ಲೇ ಇದನ್ನ ಸರಿಪಡಿಸಬೇಕು ಅಂತ ಹೇಳಿ ಹೇಳಿದಾಗ ಸಿಎಂ ಸಿದ್ದರಾಮಯ್ಯನವರು ಇದರ ಬಗ್ಗೆ ಅಪಸ್ವರವನ್ನು ಎತ್ತಿದ್ದಾರೆ. ತುಕಾರಾಂ ಇದನ್ನು ಒಪ್ಪೋದಕ್ಕೆ ರೆಡಿ ಇಲ್ಲ ಸಿದ್ದರಾಮಯ್ಯ. ಸಿಟ್ಟಾದ್ರು ಸಿದ್ದರಾಮಯ್ಯನವರನ್ನ ಈ ಮಾತು ಕೇಳಿದಾಗ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವಿನೋದ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಒಂದು ಮುಖ್ಯಮಂತ್ರಿ ಕುರ್ಚಿ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ, ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಇದರಲ್ಲಿ ಭಾಗಿಯಾಗಬಹುದು, ಸಿಎಂ ಸಿದ್ದರಾಮಯ್ಯನವರ ಅಭಿಪ್ರಾಯ ಏನು? ಒಂದು. ಎರಡನೇದು, ಖರ್ಗೆ ಅವರು ಹೇಳಿದಂಗೆ ಸ್ಥಳೀಯ ಮಟ್ಟದಲ್ಲಿ ಇದನ್ನ ಸರಿಪಡಿಸಬೇಕು ಅಂತೇಳಿ, ಇದರ ಬಗ್ಗೆ ಸಿದ್ದರಾಮಯ್ಯನವರ ಅಭಿಪ್ರಾಯವೇನು? ರಂಜಿತ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅಧಿವೇಶನದಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಒಂದು ಮೆಸೇಜ್ ಅಲ್ಲ ಈಗಾಗಲೇ ಹೈಕಮಾಂಡ್ಗೆ ಪಾಸನ ಮಾಡಿರುವಂತದ್ದು. ಈಗ 2.5 ವರ್ಷ ನಾನು ಮುಖ್ಯಮಂತ್ರಿ ಆಗಿದ್ದೇನೆ, ಮುಂದೆ 2.5 ವರ್ಷವೂ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ, ಅದು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿ ಈಗಾಗಲೇ ಒಂದು ಮೆಸೇಜ್ ಅಲ್ಲ ಈಗಾಗಲೇ ಅವರು ಪಾಸನ ಮಾಡಿದ್ದಾರೆ. ಇವತ್ತು ಕೂಡ ನಾವು ಮೈಸೂರಿನಲ್ಲಿ ಇದೇ ಕುರ್ಚಿಯ ವಿಚಾರಕ್ಕೆ ಪ್ರಶ್ನೆ ಕೇಳಿದ ಸಂದರ್ಭದಲ್ಲೂ ಕೂಡ ಅವರು ಇವತ್ತು ನಾನು ಕ್ಲಿಯರ್ ಮಾಡಿ ಹೇಳ್ತಾ ಇದ್ದೇನೆ, ನಾನು ಅಂದ್ರೆ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅನ್ನುವಂತಹ ಮಾತನ್ನ ಇವತ್ತು ಕೂಡ ಕ್ಲಿಯರ್ ಕಟ್ ಆದಂತಹ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ನಿನ್ನೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈ ಒಂದು ವಿಚಾರವನ್ನ ಸ್ಥಳೀಯ ಮಟ್ಟದಲ್ಲಿ ಬಗೆಹರಿಸಿಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಡಿಕೆ ಶಿವಕುಮಾರ್ ಕೂಡ ಈಗಾಗಲೇ ಸಾಕಷ್ಟು ಆಕ್ಟಿವ್ ಆಗಿ ಸಿಎಂ ಅಂದ್ರೆ ಅವರ ವಿರೋಧಿ ಪಾಳ್ಯದಲ್ಲಿ ಕೂರಿಸಿದ್ರೆ ಸಿಎಂ ಸಿದ್ದರಾಮಯ್ಯ ಪಡೆದಲ್ಲಿ ಕೂರಿಸಿಕೊಂಡಿದ್ದಂತಹ ರಾಜಣ್ಣ ಇರಬಹುದು, ವಿವಿಧ ನಾಯಕರನ್ನ ಭೇಟಿ ಮಾಡಿ ಅವರ ಮನವೊಲಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಒಂದು ಹೇಳಿಕೆ ನಿಜಕ್ಕೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಈಗಾಗಲೇ ಖರ್ಗೆ ಅವರು ಕೊಟ್ಟಂತಹ ನೆಲೆ ಒಂದು ಹೇಳಿಕೆ ಅಂತಂದ್ರೆ ಸ್ಥಳೀಯ ಮಟ್ಟದಲ್ಲಿ ಎಲ್ಲವನ್ನೂ ಕೂಡ ಬಗೆಹರಿಸಬೇಕು ಅಂತ ಹೇಳಿ. ಆದ್ರೆ ಇವತ್ತು ಸ್ಥಳೀಯ ಮಟ್ಟದಲ್ಲಿ ಯಾವ ಮಾತುಕತೆಗೂ ಕೂಡ ಅವರು ನಾನು ಸಿದ್ಧರಿಲ್ಲ ಅನ್ನುವಂತಹ ಮೆಸೇಜ್ ಅನ್ನು ಇವತ್ತು ಪಾಸ್ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಖರ್ಗೆ ಅವರ ಹೇಳಿಕೆಗೆ ಒಂದು ದೊಡ್ಡ ಮಟ್ಟದ ಅಸಮಾಧಾನ ಕೂಡ ವ್ಯಕ್ತಪಡಿಸಕ್ಕೆ ಕಾಣ್ತಾ ಇತ್ತು. ಪರೋಕ್ಷವಾಗಿ ಯಾವ ಸಮಸ್ಯೆಗಳಿದ್ರೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಯಾವ ಚರ್ಚೆಗೂ ನಾನು ಸಿದ್ಧರಿಲ್ಲ ಅನ್ನುವಂತಹ ಮಾತನ್ನ ಕಟ್ಟಿತುಡಾದಾಗ ಹೇಳಿದ್ದಾರೆ. ಜೊತೆಗೆ ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಬದ್ಧ ಅಂತ ಹೇಳಿ, ಹೈಕಮಾಂಡ್ ಜೊತೆ ಚರ್ಚೆಗೆ ನಾನು ಸಿದ್ಧರಿದ್ದೇನೆ ಅಂತ ಹೇಳಿ. ಜೊತೆಗೆ ಈಗಾಗಲೇ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು, ನಾನು ಈಗಾಗಲೇ ಹೈಕಮಾಂಡ್ ಜೊತೆ ಮಾತುಕತೆ ಕೂಡ ನಡೆಸಿದ್ದೇನೆ, ಅವರು ಕೂಡ ನಾನು ಹೇಳುವ ತನಕ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಈ ಕುರ್ಚಿಯ ವಿಚಾರದಲ್ಲಿ ಯಾವ ಸದ್ಯಕ್ಕೆ ಕ್ರಾಂತಿ ಗೀತೆ ಯಾವುದೂ ಇಲ್ಲ, ನಾನು ಸಿಎಂ ಸ್ಥಾನದಲ್ಲಿ ಮುಂದುವರುವುದು ಬಹಳ ಖಚಿತ ಅನ್ನುವಂತಹ ಒಂದು ವಿಶ್ವಾಸದ ಮಾತುಗಳು ಆಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಈಗಾಗಲೇ ಇಷ್ಟು ದಿನಗಳ ಕಾಲ ಅವರು ಸ್ಥಳೀಯ ಮಟ್ಟದಲ್ಲಿ ಒಂದಷ್ಟು ಡಿಕೆ ಶಿವಕುಮಾರ್ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇರಬಹುದು ಎಲ್ಲವನ್ನೂ ಕೂಡ ಮಾಡಿದ್ರು ಸಹ ಹೈಕಮಾಂಡ್ ಮೇಲೆ ಬಹಳ ಪ್ರೀತಿ ವಿಶ್ವಾಸ ನಂಬಿಕೆ ಎಲ್ಲವೂ ಇಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಎಲ್ಲವನ್ನೂ ಕೂಡ ಈಗ ಹೈಕಮಾಂಡ್ ಹೆಗಲಿಗೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಬಹು ದೊಡ್ಡ ಶಕ್ತಿ ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅವರ ಬೆಂಬಲಕ್ಕೆ ನಿಂತಿರುವಂತದ್ದು. ಸೊ ಈಗಾಗಲೇ ಮೊದಲ ಅವಧಿಯಲ್ಲಿ ಸಿಎಂ ಆದ ಸಂದರ್ಭದಲ್ಲೂ ಕೂಡ ಈಗ ಎರಡನೇ ಅವಧಿಯಲ್ಲಿ ಸಿಎಂ ಆಗಿದ್ದಾರೆ. ಸೊ ಈ ಸಂದರ್ಭದಲ್ಲೂ ಕೂಡ ಅವರಿಗೆ ದೊಡ್ಡ ಮಟ್ಟದ ಶಕ್ತಿ ಅಂತಂದ್ರೆ ರಾಹುಲ್ ಗಾಂಧಿ ಅವರು. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರು ಯಾವುದೇ ಕಾರಣಕ್ಕೂ ಕೂಡ ನನ್ನ ಬದಲಾವಣೆ ಮಾಡೋದಿಲ್ಲ ಅನ್ನುವಂಥದ್ದು ಅವರಿಗೆ ಖಚಿತವಾಗಿ ಗೊತ್ತಿದೆ. ಸೊ ಹೀಗಾಗಿಯೇ ಯಾವ ಮಾತುಕತೆಗೂ ನಾನು ಸಿದ್ಧಲಿಲ್ಲ, ಎಲ್ಲವನ್ನೂ ಕೂಡ ಹೈಕಮಾಂಡ್ ನಿರ್ಧಾರವನ್ನು ಮಾಡುತ್ತೆ, ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ನಾನು ಬದ್ಧ ಅನ್ನುವಂತಹ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ. ಬಹುಮುಖ್ಯವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇವತ್ತು ಅವರು ಒಂದು ರೀತಿ ಪರೋಕ್ಷವಾದಂತಹ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅವರ ಯಾವ ಚರ್ಚೆಗಳು ಕೂಡ ಸ್ಥಳೀಯ ಮಟ್ಟದಲ್ಲಿ ಯಾವ ಚರ್ಚೆಗೂ ನಾನು ಸಿದ್ಧಲಿಲ್ಲ, ಹೈಕಮಾಂಡ್ ಹೇಳಿದರೆ ಮಾತ್ರ ಇದೆಲ್ಲದಕ್ಕೂ ಕೂಡ ನಾನು ಸಿದ್ಧನಾಗ್ತೇನೆ, ಅಲ್ಲಿವರೆಗೂ ಕೂಡ ಯಾವ ಚರ್ಚೆಗಳಿರ್ಬೋದು ಯಾರ ಜೊತೆ ಮಾತುಕತೆಗೂ ನಾನು ಸಿದ್ಧಲಿಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಇವತ್ತು ಖುದ್ದು ಮೈಸೂರಿನಿಂದ ಪಾಸ್ ಮಾಡಿರುವಂತದ್ದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡ್ಕೊಳ್ಳುತ್ತೆ, ಸಾಕಷ್ಟು ರೋಚಕತೆ ಕೊಡ್ತಾ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಖರ್ಗೆ ಸಂಧಾನ ಸೂತ್ರಕ್ಕೆ ಸಿದ್ದರಾಮಯ್ಯನವರು ಸಿಟ್ಟಾದಂಗೆ ಕಾಣಿಸ್ತಾ ಇದೆ. ಖರ್ಗೆ ಸಂಧಾನದ ಸೂತ್ರದ ವಿಚಾರ ಏನ್ ಮಾತಾಡಿದ್ರಲ್ಲ,
ಸಿಎಂ ಸಿದ್ದರಾಮಯ್ಯ ಈ ವಿಚಾರವಾಗಿ ಸ್ವಲ್ಪ ಗರಂ ಆದಂಗೆ ಕಂಡು ಬಂತು. ಬಹಿರಂಗವಾಗಿಯೇ ನಿರಾಕರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಖರ್ಗೆ ಸೂತ್ರವನ್ನ. ಸ್ಥಳೀಯ ಮಟ್ಟದಲ್ಲಿ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿ ಖರ್ಗೆ ಹೇಳಿದ್ರು. ಸ್ಥಳೀಯ ಮಟ್ಟದಲ್ಲಿ ಮಾತುಕತೆಗೆ ಸಿದ್ಧರಿಲ್ಲ ಸಿದ್ದರಾಮಯ್ಯ. ಹೈಕಮಾಂಡ್ ಅಷ್ಟೇ ನಮಗೆ ಮುಖ್ಯ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಡ್ಡಿ ತುಂಡಾದಂತೆ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಖರ್ಗೆ ಸಂಧಾನ ಸೂತ್ರಕ್ಕೆ ಆರಂಭದಲ್ಲೇ ರೆಡ್ ಸಿಗ್ನಲ್ ನೀಡಿದ್ದಾರೆ ಸಿದ್ದರಾಮಯ್ಯ. ಸ್ಥಳೀಯ ಮಟ್ಟದಲ್ಲಿ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳಿ ಖರ್ಗೆ ಯಾವಾಗ ಹೇಳಿದ್ರಲ್ಲ, ಈ ಸಂಧಾನದ ಸೂತ್ರ ಏನೀಗ ಇವರಿಬ್ಬರ ನಡುವೆ ಅಸಮಾಧಾನ ಅಥವಾ ಈ ಗೊಂದಲ ಇದೆಲ್ಲವೂ ಕೂಡ ಏನಿದೆಯಲ್ಲ ಸ್ಥಳೀಯ ಮಟ್ಟದಲ್ಲೇ ಇದನ್ನ ಸರಿಪಡಿಸಬೇಕು ಅಂತೇಳಿ ಹೇಳಿದಾಗ ಸಿಎಂ ಸಿದ್ದರಾಮಯ್ಯನವರು ಇದರ ಬಗ್ಗೆ ಅಪಸ್ವರವನ್ನು ಎತ್ತಿದ್ದಾರೆ. ತುತಾರಾಮ್ ಇದನ್ನು ಒಪ್ಪೋದಕ್ಕೆ ರೆಡಿ ಇಲ್ಲ ಸಿದ್ದರಾಮಯ್ಯ. ಸಿಟ್ಟಾದ್ರು ಸಿದ್ದರಾಮಯ್ಯನವರನ್ನ ಈ ಮಾತು ಕೇಳಿದಾಗ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವಿನೋದ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಒಂದು ಮುಖ್ಯಮಂತ್ರಿ ಕುರ್ಚಿ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ, ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಇದರಲ್ಲಿ ಭಾಗಿಯಾಗಬಹುದು, ಸಿಎಂ ಸಿದ್ದರಾಮಯ್ಯನವರ ಅಭಿಪ್ರಾಯ ಏನು? ಒಂದು. ಎರಡನೇದು, ಖರ್ಗೆ ಅವರು ಹೇಳಿದಂಗೆ ಸ್ಥಳೀಯ ಮಟ್ಟದಲ್ಲಿ ಇದನ್ನ ಸರಿಪಡಿಸಬೇಕು ಅಂತೇಳಿ, ಇದರ ಬಗ್ಗೆ ಸಿದ್ದರಾಮಯ್ಯನವರ ಅಭಿಪ್ರಾಯವೇನು? ರಂಜಿತ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅಧಿವೇಶನದಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಒಂದು ಮೆಸೇಜ್ ಅಲ್ಲ ಈಗಾಗಲೇ ಹೈಕಮಾಂಡ್ಗೆ ಪಾಸನ ಮಾಡಿರುವಂತದ್ದು. ಈಗ 2.5 ವರ್ಷ ನಾನು ಮುಖ್ಯಮಂತ್ರಿ ಆಗಿದ್ದೇನೆ, ಮುಂದೆ 2.5 ವರ್ಷವೂ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ, ಅದು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿ ಈಗಾಗಲೇ ಒಂದು ಮೆಸೇಜ್ ಅಲ್ಲ ಈಗಾಗಲೇ ಅವರು ಪಾಸನ ಮಾಡಿದ್ದಾರೆ. ಇವತ್ತು ಕೂಡ ನಾವು ಮೈಸೂರಿನಲ್ಲಿ ಇದೇ ಕುರ್ಚಿ ವಿಚಾರಕ್ಕೆ ಪ್ರಶ್ನೆ ಕೇಳಿದ ಸಂದರ್ಭದಲ್ಲೂ ಕೂಡ ಅವರು ಇವತ್ತು ನಾನು ಕ್ಲಿಯರ್ ಮಾಡಿ ಹೇಳ್ತಾ ಇದ್ದೇನೆ, ನಾನು ಅಂದ್ರೆ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅನ್ನುವಂತಹ ಮಾತನ್ನ ಇವತ್ತು ಕೂಡ ಕ್ಲಿಯರ್ ಕಟ್ ಆದಂತಹ ಒಂದು ಮೆಸೇಜ್ ಅನ್ನು ಪಾಸ್ ಮಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ನಿನ್ನೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈ ಒಂದು ವಿಚಾರವನ್ನ ಸ್ಥಳೀಯ ಮಟ್ಟದಲ್ಲಿ ಬಗೆಹರಿಸಿಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಡಿಕೆ ಶಿವಕುಮಾರ್ ಕೂಡ ಈಗಾಗಲೇ ಸಾಕಷ್ಟು ಆಕ್ಟಿವ್ ಆಗಿ ಸಿಎಂ ಅಂದ್ರೆ ಅವರ ವಿರೋಧಿ ಪಾಳ್ಯದಲ್ಲಿ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಪಡೆದಲ್ಲಿ ಕೂರಿಸಿಕೊಂಡಿದ್ದಂತಹ ರಾಜಣ್ಣ ಇರಬಹುದು, ವಿವಿಧ ನಾಯಕರನ್ನ ಭೇಟಿ ಮಾಡಿ ಅವರ ಮನವೊಲಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಒಂದು ಹೇಳಿಕೆ ನಿಜಕ್ಕೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಈಗಾಗಲೇ ಖರ್ಗೆ ಅವರು ಕೊಟ್ಟಂತಹ ನೆಲೆ ಒಂದು ಹೇಳಿಕೆ ಅಂತಂದ್ರೆ ಸ್ಥಳೀಯ ಮಟ್ಟದಲ್ಲಿ ಎಲ್ಲವನ್ನೂ ಕೂಡ ಬಗೆಹರಿಸಬೇಕು ಅಂತ ಹೇಳಿ. ಆದ್ರೆ ಇವತ್ತು ಸ್ಥಳೀಯ ಮಟ್ಟದಲ್ಲಿ ಯಾವ ಮಾತುಕತೆಗೂ ಕೂಡ ಅವರು ನಾನು ಸಿದ್ಧರಿಲ್ಲ ಅನ್ನುವಂತಹ ಮೆಸೇಜ್ ಅನ್ನು ಇವತ್ತು ಪಾಸ್ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಖರ್ಗೆ ಅವರ ಹೇಳಿಕೆಗೆ ಒಂದು ದೊಡ್ಡ ಮಟ್ಟದ ಅಸಮಾಧಾನ ಕೂಡ ವ್ಯಕ್ತಪಡಿಸಕ್ಕೆ ಕಾಣ್ತಾ ಇತ್ತು. ಪರೋಕ್ಷವಾಗಿ ಯಾವ ಸಮಸ್ಯೆಗಳಿದ್ರೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಯಾವ ಚರ್ಚೆಗೂ ನಾನು ಸಿದ್ಧರಿಲ್ಲ ಅನ್ನುವಂತಹ ಮಾತನ್ನ ಕಟ್ಟಿತುಟಾಗಿ ಹೇಳಿದ್ದಾರೆ. ಜೊತೆಗೆ ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಬದ್ಧ ಅಂತ ಹೇಳಿ, ಹೈಕಮಾಂಡ್ ಜೊತೆ ಚರ್ಚೆಗೆ ನಾನು ಸಿದ್ಧರಿದ್ದೇನೆ ಅಂತ ಹೇಳಿ, ಜೊತೆಗೆ ಈಗಾಗಲೇ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು, ನಾನು ಈಗಾಗಲೇ ಹೈಕಮಾಂಡ್ ಜೊತೆ ಮಾತುಕತೆ ಕೂಡ ನಡೆಸಿದ್ದೇನೆ, ಅವರು ಕೂಡ ನಾನು ಹೇಳುವ ತನಕ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಈ ಕುರ್ಚಿಯ ವಿಚಾರದಲ್ಲಿ ಯಾವ ಸದ್ಯಕ್ಕೆ ಕ್ರಾಂತಿ ಗೀಲ್ತಿದ್ದು ಯಾವುದೂ ಇಲ್ಲ, ನಾನು ಸಿಎಂ ಸ್ಥಾನದಲ್ಲಿ ಮುಂದುವರುವುದು ಬಹಳ ಖಚಿತ ಅನ್ನುವಂತಹ ಒಂದು ವಿಶ್ವಾಸದ ಮಾತುಗಳಾಡ್ತಾ ಇದ್ದಾರೆ.